ಹಲೋ, ನಮಸ್ಕಾರ ಎಲ್ರಿಗೂ. ನಮ್ಮ ಸುಟ್ಕೇಸ್ ಸ್ಟೋರೀಸ್‌ಗೆ ಮತ್ತೊಮ್ಮೆ ಸ್ವಾಗತ. ಸೊ ನಾವಿವತ್ತು ಹಂಪಿಲಿ ವಿರೂಪಾಕ್ಷ ಬಜಾರು, ವಿರೂಪಾಕ್ಷ ಟೆಂಪಲು ಮತ್ತೆ ಎದುರು ನಂದೆಲ್ಲ ನೋಡ್ಕೊಂಡ್ಮೇಲೆ ನೆಕ್ಸ್ಟ್ ಬಂದಿದ್ದು ಈ ಒಂದು ತುಂಗಭದ್ರಾ ನದಿ ಹತ್ರ. ಸೊ ಈ ತುಂಗಭದ್ರಿ ನದಿ ಹತ್ರ ಬಂದ್ರೆ ನಿಮ್ಗೆ ತುಂಬಾ ಬೇಕಾದಷ್ಟು ಮಾನ್ಯುಮೆಂಟ್ಸ್ ಇದೆ. ಸೊ ಇದರ ಲೆಫ್ಟ್ ಹ್ಯಾಂಡ್ ಸೈಡ್ ಹೋದ್ರೆ ನಿಮ್ಗೆ ಅಚ್ಯುತರಾಯ ಟೆಂಪಲು ಮತ್ತೆ ಮಾತಂಗ ಹಿಲ್ ಸಿಗುತ್ತೆ. ಇಲ್ಲ ನಿಮ್ಗೆ ಹಿಲ್ ಟ್ರೆಕ್ ಎಲ್ಲ ಬೇಡ ಅಂದ್ರೆ ರೈಟ್ ಹ್ಯಾಂಡ್ ಸೈಡ್ ಬಂದ್ರೆ ನಿಮಗೆ ಸಿಗುವಂಥದ್ದು ಇವಾಗ ನಾವು ಹೋಗ್ತಿರೋಂಥ ಸ್ಪಾಟು. ಸೊ ಇದೊಂದು 5 ಮಿನಿಟ್ಸ್ ವಾಕ್ ಅಂತ ಹೇಳ್ಬೋದು. ತುಂಬಾ ಒಂದು ಹಾರ್ಡ್ ವಾಕ್ ಏನಿಲ್ಲ. ಸೊ ನಡ್ಕೊಂಡು ಬಂದ್ರೆ ನಿಮಗೆ ಸಿಗುತ್ತೆ ಕೋದಂಡರಾಮ ಟೆಂಪಲ್ಲು. ಮತ್ತೆ ಒಂದು ಲೈಕ್ ಓನ್ ವೆಹಿಕಲ್ ಇಲ್ಲ ಅಂದ್ರೆ ಇದೇ ಸ್ಟ್ರೆಚಲ್ಲಿ ನಡ್ಕೊಂಡು ಹೋದ್ರೆ ನಿಮಗೆ ವಿಠ್ಠಲ ಟೆಂಪಲ್ವರೆಗೂ ಕವರ್ ಮಾಡ್ಕೊಬೋದು ಬೇಕಾದಷ್ಟು ಮಾನ್ಯುಮೆಂಟ್ಸ್ ನೋಡ್ಕೊಂಡು. ಸೊ ನಾವು ಮುಂಚೆ ವಿಡಿಯೋ ಅಲ್ಲಿ ಅಂಜನಾದ್ರಿ ಹಿಲ್ಸಿಂದ ನಿಮಗೆ ತುಂಗಭದ್ರಾ ನದಿ ಆಪೋಸಿಟ್ ಸೈಡ್ ವ್ಯೂ ಏನು ತೋರಿಸಿದ್ವಿ. ಸೊ ಆ ಒಂದು ವ್ಯೂ ಇರುವಂಥ ಜಾಗದಲ್ಲೇ ನಾವಿವಾಗ ನಡ್ಕೊಂಡು ಹೋಗ್ತಿರೋದು. ಸೊ ಒಂದು ವಿರೂಪಾಕ್ಷ ಟೆಂಪಲ್ ಎಲ್ಲ ಕಾಣ್ತಿದ್ದಲ್ಲ ಅಲ್ಲಿಂದ. ಸೊ ಅದೇ ಆ ಒಂದು ಕಾಣ್ತಿದ್ದಂಥ ಒಂದು ಮಾನ್ಯುಮೆಂಟ್ಸ್ದು ಒಂದು ಲೇನ್ ಥರ ಏನಿತ್ತು ಆ ಲೇನಲ್ಲಿ ನಾವಿವಾಗ ಹೋಗ್ತಾ ಇರೋದು. ಸೊ ನಾವಂಗೆ ನಡ್ಕೊಂಬಂದಿದ ತಕ್ಷಣ ನಮ್ಗೆ ಸಿಗುವಂಥ ಫಸ್ಟ್ ಮಾನ್ಯುಮೆಂಟ್ ಬಿಂದು ಇದೊಂದು ಪಾತ್ವೆ. ಇದು ಪಂಪಕಂಪ ಪಾತ್ವೆ ಅಂತಾರೆ. ಸೊ ಈ ಒಂದು ಪಾತ್ವೆನೂ ಸಹ ಒಂದು ಮಾನ್ಯುಮೆಂಟೇ. ಈ ಸೈಡಲ್ಲಿ ನೀವೇನು ನೋಡ್ತಿದ್ದೀರಾ ಅದು. ಅದ್ರ ಆಪೋಸಿಟ್ ಸೈಡ್ ನಮ್ಗೆ ತುಂಗಭದ್ರಾ ನದಿ ಸಿಗುತ್ತೆ. ಆ್ಯಂಡ್ ಹಂಗೆ ನಡ್ಕೊಂಡು ಹೋಗ್ತಿದ್ರೆ ನಮ್ಗೆ ನೆಕ್ಸ್ಟ್ ಸಿಗೋದು ಕೋದಂಡರಾಮ ಟೆಂಪಲ್ಲು. ನಿಮ್ಗೆ ಅಲ್ಲಿ ಕಾಣ್ತಿದೆಯಲ್ಲ ಟೆಂಪಲ್ಲು, ಅದೇ ಕೋದಂಡರಾಮ ಟೆಂಪಲ್ಲು. ಈ ಒಂದು ಟೆಂಪಲ್ ವಿಶಿಷ್ಟ ಏನು ಅಂದರೆ, ಒಂದು ಸುಗ್ರೀವ ಮತ್ತು ವಾಲಿ ನಡುವೆ ಯುದ್ಧ ಆದಮೇಲೆ ಸುಗ್ರೀವರಿಗೆ ಪಟ್ಟಾಭಿಷೇಕ ಮಾಡಿರೋ ಅಂಥ ಜಾಗ ಇದು ಅಂತ. ರಾಮ ಸುಗ್ರೀವನಿಗೆ ಅವರ ಒಂದು ಏನಿರುತ್ತೆ ರಾಜ್ಯ ಅದನ್ನು ಅವ್ರಿಗೆ ವಾಪಸ್ ಕೊಡಿಸಿ ಮತ್ತೆ ಅವ್ರಿಗೆ ಪಟ್ಟಾಭಿಷೇಕ ಮಾಡಿರೋಂಥ ಜಾಗ ಇದೇನೆ. ಬನ್ನಿ ನೋಡೋಣ. ಸೊ ಇಲ್ಲಿ ದೇವಸ್ಥಾನದ ಮುಂದೆ ಇರುವಂಥ ನೀರು ತುಂಬ ಪವಿತ್ರ ಅಂತ ಕನ್ಸಿಡರ್ ಮಾಡ್ತಾರೆ. ಅದನ್ನ ಚಕ್ರತೀರ್ಥ ಅಂತ ಕರೀತಾರೆ. ಸೊ ಅದಕ್ಕೆ ಈ ಒಂದು ದೇವಸ್ಥಾನಕ್ಕೆ ಪೂರ್ತಿ ಹೆಸರೇನು ಅಂದರೆ ಚಕ್ರತೀರ್ಥ ಕೋದಂಡ ರಾಮಸ್ವಾಮಿ ದೇವಸ್ಥಾನ ಅಂತ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಈ ಚಕ್ರತೀರ್ಥದಲ್ಲಿ ಇವಾಗ ನಾವು ಎಷ್ಟೊಂದು ಕಡೆ ತೀರ್ಥ ಸ್ನಾನ ಅಂತ ಮಾಡ್ತಾರಲ್ವ, ಮುಳುಗಿ ಸ್ನಾನ ಮಾಡ್ಕೊಂಡು ಬರೋಂಥದ್ದು ಆ ಥರ ಪವಿತ್ರವಾಗಿ ಕನ್ಸಿಡರ್ ಮಾಡೋದು. ಅಷ್ಟೇ ಅಲ್ಲದೆ ಇಲ್ಲಿ ನಮಗೆ ಯೂಶಲಿ ರಾಮರ ದೇವಸ್ಥಾನ ಅಂದರೆ ರಾಮ ಲಕ್ಷ್ಮಣ ಸೀತೆ ಹನುಮಂತ ಇರ್ತಾರಲ್ಲ, ಇಲ್ಲಿರುವಂಥದ್ದು ಸುಗ್ರೀವ. ಹನುಮಂತನ ಜಾಗದಲ್ಲಿ ಇರುವಂಥದ್ದು ವಾನರ ಸುಗ್ರೀವ ಇಲ್ಲಿ. ಸೊ ಆ ದೇವಸ್ಥಾನ ನೋಡಿಕೊಂಡು ನಾವು ಹಾಗೆ ಲೈನಲ್ಲಿರೋ ಮಾನ್ಯುಮೆಂಟ್ಸ್ ನೋಡ್ಕೊಂಡು ಹೋಗ್ಬೋದು. ಬಟ್ ನಾವು ಆ ಕಡೆ ವಿಠ್ಠಲ ಟೆಂಪಲ್ದು ಮಾನ್ಯುಮೆಂಟ್ಸ್ ಎಲ್ಲ ಕವರ್ ಮಾಡಿರೋದ್ರಿಂದ ನಾವು ಹಂಗೆ ನಡ್ಕೊಂಡು ಹೋಗಲಿಲ್ಲ. ನಾವು ಯಾಕಂದರೆ ಕಾರಲ್ಲೇ ಕವರ್ ಮಾಡ್ಕೊಂಡು ಬಂದಿದ್ವಿ. ಸೊ ಹಾಗಾಗಿ ನಾವು ಇಲ್ಲಿ ಈ ಒಂದು ತುಂಗಭದ್ರಾ ನದಿಯಲ್ಲಿರುವಂಥ ಸ್ವಲ್ಪ ಮಾನ್ಯುಮೆಂಟ್ಸ್ ನೋಡೋಕ್ಕೆ ಅಂತ ಬಂದ್ವಿ. ಸೊ ಈ ಒಂದು ಮಾನ್ಯುಮೆಂಟ್ ನೋಡೋಕ್ಕೆ ಬಂದಾಗ ನಮಗೆ ಕಾಣಿಸಿರೋದು ಈ ಥರ ಒಂದು ಬಂಡೆಗಳಲ್ಲಿ ತೂತು. ಇದು ಏನು ಅಂತ ನಿಮಗೆ ಗೊತ್ತಿದೆಯಾ? ಬಂಡೆಗಳಲ್ಲಿ ಇಷ್ಟು ದೊಡ್ಡದಾಗಿ ಹೋಲ್ಸ್ ಹೆಂಗಾಯ್ತು ಅಂತ ಗೊತ್ತಿದೆಯಾ? ಗೊತ್ತಿದ್ರೆ ತಿಳಿಸಿ. ನಾವು ನಿಮಗೆ ಕೊನೆಯಲ್ಲಿ ಹೇಳ್ತೀವಿ ಇದೇನು ತೂತು, ಹೇಗಾಯ್ತು ಇದು ಅಂತ ಆಮೇಲೆ ಹೇಳ್ತೀವಿ. ಸೊ ಇಲ್ಲಿ ಏನು ಅಂದರೆ ಈ ಒಂದು ಜಾಗದಲ್ಲಿ ಇದು ಶಿಲ್ಪಿಗಳಿಗೆ ಒಂದು ಪ್ರಾಕ್ಟೀಸ್ ಏರಿಯಾ ಅಥವಾ ಒಂದು ಎಕ್ಸ್ಪೆರಿಮೆಂಟಲ್ ಲ್ಯಾಬ್ ಅಂದರೆ ತಪ್ಪಾಗೋದಿಲ್ಲ. ಅಷ್ಟೇ ಅಲ್ದಿರ ಇಲ್ಲಿ ಒಂದು ಗುಹಾಂತರ ಇರುವಂಥ ಟೆಂಪಲ್ಸು ಇದ್ದಾವೆ. ಆ್ಯಕ್ಚುಲಿ ಇಲ್ಲಿರೋ ಟೆಂಪಲ್ಸ್ ಎಲ್ಲ ನಿಮ್ಗೆ ಯಾವಾಗೂ ನೋಡೋದಕ್ಕೆ ಸಿಗಲ್ಲ. ನೀವು ಈ ಆಟಮು ಅಥವಾ ಒಂದು ರೈನಿ ಸೀಸನ್ ಆದಮೇಲೆ ಬಂದರೆ ಇದೆಲ್ಲನೂ ಸಬ್ಮರ್ಜ್ ಆಗಿಬಿಟ್ಟಿರುತ್ತೆ. ಇಲ್ಲೇನು ನೀವು ದೊಡ್ಡ ದೊಡ್ಡ ಬಂಡೆಗಳು ನೋಡ್ತಿದ್ದೀರಾ ಅದಷ್ಟು ನೀರೊಳಗಿರುತ್ತೆ. ಅಷ್ಟು ನೀರು ಬರುತ್ತಂತೆ, ನೀರು ಲೆವೆಲ್ಸ್ ಅಷ್ಟು ಮೇಲಿರುತ್ತೆ. ಸೊ ಹಾಗಾಗಿ ನಾವಿಲ್ಲಿ ಇವತ್ತು ನಿಮ್ಗೆ ಏನು ತೋರಿಸ್ತೀವಿ ಟೆಂಪಲು ಅದೆಲ್ಲ ನಿಮಗೆ ರೈನಿ ಸೀಸನ್ನು ಆಮೇಲೆ ಪೋಸ್ಟ್ ರೈನಿ ಸೀಸನಲ್ಲಿ ನಿಮಗೆ ಕಾಣಲ್ಲ. ಇವಾಗ ನಾವು ಬಂದಿದ್ದು ಆಲ್ಮೋಸ್ಟ್ ಸಮ್ಮರ್ ಸೀಸನ್ ಎಂಡಿಂಗ್ ಟೈಮ್ ಆಗಿರೋದ್ರಿಂದ ನೀರು ಕಡಿಮೆ ಇರೋದ್ರಿಂದ ನಮ್ಗೆ ಇದೆಲ್ಲ ನೋಡೋಕ್ಕೆ ಸಿಕ್ತು. ಸೊ ಇಲ್ಲಿ ಕೋದಂಡರಾಮ ಟೆಂಪಲ್ ಹತ್ರನೇ ನಿಮಗೆ ಈ ಬೋಟ್ ವ್ಯವಸ್ಥೆ ಇರುತ್ತೆ. ಸೊ ಪರ್ ಪರ್ಸನ್ ಇಷ್ಟು ಅಂತ ಹೇಳ್ತಾರೆ. ಸೊ ಅದ್ರ ಪ್ರಕಾರ ನಾವು ಅರೇಂಜ್ ಮಾಡಿಕೊಂಡು ಬೋಟಲ್ಲಿ ಬಂದು ನೋಡೋವಂಥದ್ದು ಈ ಥರ ಟೆಂಪಲ್ಸ್ ಎಲ್ಲ. ಆ್ಯಂಡ್ ಏನು ಅಂದರೆ ಬೋಟ್ ಜೊತೆ ನಿಮಗೆ ಅವರು ಗೈಡು ಮಾಡ್ತಾರೆ. ಅವ್ರು ಗೈಡ್ ಮಾಡಿಲ್ಲ ಅಂದರೆ ನಮಗೆ ಇಲ್ಲಿರುವಂಥ ಎಷ್ಟೊಂದು ಮಾನ್ಯುಮೆಂಟ್ಸು ನೋಡೋಕ್ಕಾಗೋದಿಲ್ಲ. ಬಿಕಾಸ್ ಅದು ಈ ಬಂಡೆಗಳ ಒಳಗೆಲ್ಲ ಇದೆ. ಇವಾಗ ನಿಮ್ಮ ಆಚೆ ಇದೊಂದೇ ಒಂದು ಟೆಂಪಲ್ ಕಾಣಿಸ್ತಿದೆ, ಬಟ್ ಒಳಗೆ ಹೋದರೆ ಎಷ್ಟೊಂದು ಇದ್ದಾವೆ. ಸೊ ಆ ಥರ ಇರೋದ ಕಾರಣ ನಾವು ಇಲ್ಲಿ ಗೈಡ್ನ ಮತ್ತು ಬೋಟ್ನ ತಗೊಳ್ಳೇಬೇಕು. ಸೊ ನಾವು ನೋಡಿದ ಫಸ್ಟ್ ಟೆಂಪಲ್ ಬಂದಿದ್ದು ಇಲ್ಲಿ ಗಜಲಕ್ಷ್ಮಿ ಇರೋವಂಥದ್ದು. ಬಾಗಿಲಿಗೆ ಒಳಗೆ ಬಂದು ಲಕ್ಷ್ಮೀ ದೇವಸ್ಥಾನ ಇದು. ಸೊ ಒಳಗೆ ನೋಡ್ತಾ ಇದ್ದೀರಲ್ಲ ಅದೇ ಲಕ್ಷ್ಮೀ ದೇವಸ್ಥಾನದ ಮೂರ್ತಿ. ಸೊ ಇಲ್ಲಿ ಪೂಜೆ ಸಹ ಮಾಡ್ತಾರಂತೆ ಇಲ್ಲಿ ಲೋಕಲೈಟ್ಸು ಮತ್ತು ಇಲ್ಲಿ ಅಕ್ಕಪಕ್ಕ ಇರೋ ಹಳ್ಳಿಯವರೆಲ್ಲನೂ.
ಸೊ ಅದ್ ನೋಡ್ಕೊಂಡು ನಾವು ನೆಕ್ಸ್ಟ್ ಹಂಗೆ ಸ್ವಲ್ಪ ಬೋಟಲ್ಲಿ ಮುಂದೆ ಹೋದ್ರೆ ನಮ್ಗೆ ಇನ್ನೊಂದು ಮಾನ್ಯುಮೆಂಟ್ ಸಿಗುತ್ತೆ. ಆ ಥರ ಇರೋದಿಲ್ಲೆಲ್ಲ. ಸೊ ನಾನು ಆಗ್ಲೇ ಹೇಳ್ದಂಗೆ ಶಿಲ್ಪಿಗಳ ಎಕ್ಸ್ಪೆರಿಮೆಂಟಲ್ ಪ್ಲೇಸೂ ಇದು ಹೌದು ಅಂತ ಹೇಳಿದ್ನಲ್ಲ. ಸೊ ಆ ಥರ ಒಂದು ಎಕ್ಸ್ಪೆರಿಮೆಂಟ್ ನಡೆದಿರೋಂಥ ಎಕ್ಸಾಂಪಲ್ಸ್ ಇದು. ಸೊ ಇಲ್ಲಿ ಈ ಹಂಪಿಯಲ್ಲಿ ನೀವು ಫೇಮಸ್ ಮಾನ್ಯುಮೆಂಟ್ಸ್ ಅಲ್ಲಿ ನೋಡೋವಂಥ ಶಿಲೆಗಳ ಕೆತ್ತನೆದು ಎಕ್ಸಾಂಪಲ್ಸ್ ಇಲ್ಲಿ ನೋಡ್ಬೋದು. ಅಂದ್ರೆ ಅದರದ್ದು ಎಕ್ಸ್ಪೆರಿಮೆಂಟ್ ಇಲ್ಲಿ ಮಾಡಿ ಆಮೇಲೆ ಅಲ್ಲಿ ಮೊನೋಲಿಥಿಕ್ ರಾಕ್ ಅಲ್ಲಿ ಕೆತ್ತಿರೋವಂಥದ್ದು. ಸೊ ನೀವು ಎಷ್ಟು ಆ ಲಕ್ಷ್ಮೀ ನರಸಿಂಹ ಮೊನೋಲಿಥಿಕ್ ಸ್ಟ್ಯಾಚು ಇರ್ಬೋದು, ಎಷ್ಟೊಂದು ಸ್ಟ್ಯಾಚುಸು ನಾವು ಅಲ್ಲಿ ದೊಡ್ಡ ದೊಡ್ಡ ರೀತಿಯಲ್ಲಿ ನೋಡೋವಂಥದ್ರದ್ದು ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿರೋದನ್ನ ನಾವು ನೋಡ್ಬೋದು. ಆ್ಯಕ್ಚುಲಿ ಹೇಳಬೇಕಂದ್ರೆ ಇಲ್ಲಿ ಎಷ್ಟೊಂದು ಟೆಂಪಲ್ಸ್ ಮೇಲೇನೂ ಇದ್ದಾವೆ, ಬಟ್ ಅಲ್ಲಿ ಕ್ಲೈಂಬ್ ಮಾಡೋಕ್ಕೆ ತುಂಬ ಕಷ್ಟ ಇದೆ. ಸೊ ಅವರು ಯಾವುದು ನಮಗೆ ಈಸಿ ಆಕ್ಸೆಸಬಲ್ ಇದೆಯೋ ಆ ಥರದ್ದು ಮಾತ್ರ ತೋರಿಸಿದ್ರು. ಅವ್ರನ್ನು ಮೇಲಿಂದ ತೋರಿಸಿದ್ರು, ಇಲ್ಲಿಂದನೇ ನೋಡಿ ಕಾಣುತ್ತೆ ಅದೇ ಇರೋದು ಅಂತೇಳಿ. ಆ ಥರದ್ದೆಲ್ಲ ಇದೆ. ಸೊ ಇಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಇದೆಲ್ಲ ಬಂದು ರಾಕ್ ಕಟ್ ಶಿವಲಿಂಗ. ಸೊ ಇಲ್ಲಿ ಡ್ಯಾಮೇಜ್ ಆಗಿರೋದ್ರಿಂದ ಇದಕ್ಕೆ ಪೂಜೆ ಇಲ್ಲ, ಬಟ್ ಪಕ್ಕದಲ್ಲಿರುವಂಥ ರಾಕ್ ಕಟ್ ಶಿವಲಿಂಗಸ್ಗೆಲ್ಲ ಪೂಜೆ ಇದೆ. ಆಮೇಲೆ ಯಾವ ಲಿಂಗಕ್ಕೆ ಇಲ್ಲಿ ಎದುರುಗಡೆ ನಂದಿ ಇಲ್ಲ ಅಂದ್ಕೊಂತೀವೋ ಆ ಒಂದು ಲಿಂಗಗಳಿಗೆ ಆಪೋಸಿಟ್ ಸೈಡು ಅಂದರೆ ರಿವರ್ ಕ್ರಾಸ್ ಮಾಡಿ ಆಪೋಸಿಟ್ ಅದ್ರ ನೇರ ಯಾವ ಬಂಡೆ ಬರುತ್ತೋ ಆ ಬಂಡೆ ಮೇಲೆ ನಂದಿನ ಕೆತ್ತಿದ್ದಾರೆ. ಅಂದರೆ ಶಿವನ ಎದುರುಗಡೆ ನಂದಿ ಇರಲೇಬೇಕು ಅಂತ ಅವ್ರು ಅಷ್ಟು ಪರ್ಟಿಕ್ಯುಲರ್ ಆಗಿ ಇಲ್ಲಿ ನಂದಿ ಇಲ್ದಿರೋದಕ್ಕೆಲ್ಲ ಆ ಕಡೆ ನಂದಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಾವು ಬರ್ಬೇಕಾದ್ರೆ ನಂದಿ ಬರಿ ನೋಡಿದ್ವಿ ಬೋಟಿಂದ ಬರಕ್ಕೆ ಮುಂಚೆ. ಆವಾಗ ನಾವು ಅಂದ್ಕೊಂಡಿದ್ದು ನಂದಿ ಯಾಕೆ ಬರೀ ನಂದಿ ಕೊಟ್ಟಿದ್ದಾರೆ, ಶಿವಲಿಂಗ ಇದೆಯಾ ಅಲ್ಲಿ ಅಂತ ಅಂದ್ಬಿಟ್ಟು. ಆಮೇಲೆ ಈ ಕಡೆ ಶಿವಲಿಂಗ ತೋರಿಸ್ಬೇಕಾದ್ರೆ ಇವ್ರು ಹೇಳಿದ್ರು ಇದ್ರ ನೇರ ನಂದಿ ಇರಬೇಕು ಅಂತ, ಅದು ಆಪೋಸಿಟ್ ಸೈಡ್ ನಂದಿನ ಕೆತ್ತಿದ್ದಾರೆ ಅಂತ. ಸೊ ಅಷ್ಟು ಪರ್ಟಿಕ್ಯುಲರ್ ಆಗಿದ್ದಾರೆ ನೋಡಿ ಅವರು. ನಂದಿ ಇರಲೇಬೇಕು ಅಂದರೆ ಅದರ ಅಲ್ಲಿ ಮಾಡಿಲ್ಲ ಅಂದರೂ ಅದ್ರ ನೇರ ಆದರೂ ನಿಮ್ಗೆ ನಂದಿ ಇದು ಕಾಣೇ ಕಾಣುತ್ತೆ ಶಿವಲಿಂಗ ಇರೋ ಕಡೆ. ಸೊ ಇವಾಗ ಅಲ್ಲಿ ಮೇಲೆ ಎಲ್ಲ ನೋಡ್ತಾ ಇದೀವಲ್ಲ ಅದೆಲ್ಲನೂ ಟೆಂಪಲ್ಸೇನೆ, ಅದೂ ಮಾನ್ಯುಮೆಂಟ್ಸೇನೆ. ಬಟ್ ಅಲ್ಲಿ ಕ್ಲೈಂಬ್ ಮಾಡೋಕ್ಕೆ ತುಂಬ ಕಷ್ಟ ಇದೆ. ಆ್ಯಂಡ್ ನಾವು ಆ್ಯಕ್ಚುಲಿ ಇಲ್ಲಿ ಬರೋಕ್ಕೇ ತುಂಬ ಸ್ಲಿಪ್ಪರಿ ಇದೆ. ಅವರು ಗೈಡು ಹೇಳಿರೋ ರೂಟಲ್ಲೇ ಬಂದು ಮತ್ತು ಅವ್ರ ಹೆಲ್ಪ್ ತೊಗೊಂಡೇ ಹತ್ತಬೇಕು. ಅಷ್ಟು ಸ್ಲಿಪ್ಪರಿ ಮತ್ತು ಅಷ್ಟು ಡಿಫಿಕಲ್ಟ್ ಇದೆ ಇಲ್ಲಿವರೆಗೂ ಹತ್ತೋದಕ್ಕೋಸ್ಕರನೇ. ಯಾಕಂದರೆ ಇದು ನೀರಲ್ಲಿ ಸಬ್ಮರ್ಜ್ ಆಗಿರೋದ್ರಿಂದ ಎಲ್ಲ ಸ್ವಲ್ಪ ಸ್ಲಿಪ್ಪರಿ ಇದೆ ರಾಕ್ಸು. ಸೊ ಅದು ಅಷ್ಟು ನೋಡಿಕೊಂಡು ಇಲ್ಲಿ ಬಂದಿದ್ದು ಕೋತಿಲಿಂಗ ಅಂತ. ಸೊ ಇದು ಕೋತಿಲಿಂಗ ಅಂತ ನಾವೇನು ನೋಡ್ತೀವಿ, ಇದಕ್ಕೆ 2 ಕಥೆಗಳಿದಾವೆ. ಒಂದು ಏನು ಅಂದರೆ ಈ ಸೆಂಟ್ರಲ್ ಇದೆ ಅಲ್ಲ ಲಿಂಗ, ಅದ್ರ ಸುತ್ತಲೂ 1000 ಲಿಂಗಸ್ ಇದೆ. ಅದಕ್ಕೆ ಕೋತಿಲಿಂಗ ಅಂತ ಯಾಕೆ ಹೆಸರು ಬಂತು ಅಂದರೆ ಇದು ಕೋತಿಗಳು ಕೆತ್ತಿರುವಂಥ ಲಿಂಗ ಅಂತ ಒಂದು ಸ್ಟೋರಿ ಇದೆ. ಆ್ಯಂಡ್ ಇನ್ನೊಂದು ಸ್ಟೋರಿ ಬಂದು ಕೋತಿಗಳು ಈ ಲಿಂಗಗಳಿಗೆ ಪೂಜೆ ಮಾಡ್ತಿದ್ವು, ಅದರಿಂದ ಕೋತಿಲಿಂಗ ಅನ್ಸ್ಕೊಂಡಿದೆ ಅಂತ. ಏನು ಅಂದರೆ ಇಲ್ಲಿ ಇಷ್ಟು ಮೌಂಟೇನಿಯಸ್ ಏರಿಯಲ್ಲಿ ಕೋತಿಗಳು ಬಂದು ಈ ಒಂದು ಲಿಂಗಗಳಿಗೆ ಪೂಜೆ ಮಾಡ್ತಿದ್ವಂತೆ. ಸೊ ಆ ಕೋತಿಗಳೆಲ್ಲ ಯಾಕೆ ಇಲ್ಲಿ ಸೇರ್ತಿದ್ದಾವೆ ಅಂತ ಯಾರೋ ನೋಡಿದಾಗ ಅವ್ರಿಗೆ ಗೊತ್ತಾಗಿದ್ದು ಇಲ್ಲಿ ಇಷ್ಟೊಂದು ಒಂದು ದೊಡ್ಡ ಲಿಂಗ ಇದ್ದು ಅದ್ರ ಸುತ್ತ ಇಷ್ಟು ಚಿಕ್ಕ ಚಿಕ್ಕ ಮಿನಿಯೇಚರ್ ಲಿಂಗಗಳಿದಾವೆ ಅಂತ. ಒಂದು 1000 ಲಿಂಗದ ಒಂದು ಕಡೆ ಆದರೆ 100 ಲಿಂಗದ ಇನ್ನೊಂದು ಕಡೆ, ಆ ಥರ 2 ಕಡೆ ಕೋತಿ ಲಿಂಗಗಳು ಇದಾವೆ ಇಲ್ಲಿ. ಸೊ ಈ ಕೋತಿ ಲಿಂಗನ ಕೋಟಿಲಿಂಗ ಅಂತ ಮಿಸ್ಪ್ರೊನೌನ್ಸ್ ಮಾಡ್ತಾರೆ. ಆ್ಯಕ್ಚುಲಿ ಅದು ಕೋಟಿಲಿಂಗ ಅಲ್ಲ, ಕೋತಿಲಿಂಗನೇ. ಸೊ ಕೋತಿಗಳು ಪೂಜೆ ಮಾಡ್ತಿರೋ ಅಂಥ ಲಿಂಗ ಅಂತ ಹೇಳ್ಬೋದು, ಅಥವಾ ಕೋತಿಗಳು ಕೆತ್ತಿದೆ ಅಂತ ಇನ್ನೊಂದು ಸ್ಟೋರಿಯಲ್ಲಿ ಇರೋ ಹಂಗೆ ಆ ಲಿಂಗ ಆಗಿರ್ಬೋದು. ಅದಕ್ಕೋಸ್ಕರ ಈ ಲಿಂಗಕ್ಕೆ ಕೋತಿಲಿಂಗ ಅಂತ ಹೆಸರು ಬಂದಿರೋವಂಥದ್ದು. ಸೊ ಆದರೂ ಇದು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನಾವು ಅಷ್ಟು ಕ್ಲೈಮ್ ಮಾಡಿ ಅಷ್ಟು ರಿಸ್ಕ್ ಮಾಡಿ ಬಂದಿರೋದಕ್ಕೆ ವರ್ತ್ ಅನ್ನಿಸುತ್ತೆ, ಅಷ್ಟು ಚೆನ್ನಾಗಿದೆ ನೋಡೋಕ್ಕೆ.
ಇಲ್ಲಿ ನೀವು ಈ ಕೋತಿಲಿಂಗ ಹತ್ರ ನೋಡಿದ್ರೆ ನಿಮಗೆ ಬಸವಣ್ಣ ಕಾಣೋದಿಲ್ಲ. ಬಟ್ ಇದ್ರ ಆಪೋಸಿಟ್ ಸೈಡು ರಿವರ್ ಬ್ಯಾಂಕ್ ಆ ಕಡೆ ಸ್ಟ್ರೈಟಿಗೆ ಬರೋ ಹಂಗೆ ಅಲ್ಲಿ ಇದಕ್ಕೆ 1000 ಕೋತಿಲಿಂಗಗೆ ದೊಡ್ಡ ಬಸವಣ್ಣ ಮತ್ತೆ 100 ಕೋತಿಲಿಂಗಗೆ ಚಿಕ್ಕ ಬಸವಣ್ಣನ ಕೆತ್ತಿರೋಂಥದ್ದು. ಸೊ ಅದಾದ್ಮೇಲೆ ನಾವು ಮತ್ತೆ ಬೋಟಲ್ಲಿ ಬಂದಿದ್ದು ಈ ಒಂದು ಟೆಂಪಲ್ಗೆ. ಇದು ಸೂರ್ಯನಾರಾಯಣ ಟೆಂಪಲ್ ಅಂತೆ. ಆ ಕಡೆ ನಾವು ಮಾತಂಗ ಹಿಲ್ ಹತ್ರ ಚಂದ್ರ ಟೆಂಪಲ್ ನೋಡ್ಬೋದಂತೆ. ಇಲ್ಲಿ ಸೂರ್ಯನಾರಾಯಣ ಟೆಂಪಲ್ ಅಂದ್ರೆ ಈ ಕಡೆ ಸೂರ್ಯಂಗೆ ಆ ಕಡೆ ಚಂದ್ರಂಗೆ. ನಿಮ್ಗೆ ಆಪೋಸಿಟ್ ಸೈಡಲ್ಲಿ ಒಂದು ಮಂಟಪ ಕಾಣ್ತಿತ್ತಲ್ಲ ಆಗ್ಲೇ. ಸೊ ಅಲ್ಲಿ ರಾಜರು ವಿಶ್ರಾಂತಿ ಪಡಿತಾ ಇದ್ರಂತೆ. ಇಲ್ಲೆಲ್ಲ ಪೂಜೆಗೆ ಸಿದ್ಧ ಆದ್ಮೇಲೆ ಅವಾಗ ನದಿಯಲ್ಲಿ ಇಷ್ಟೊಂದು ಆಳ ಇರ್ಲಿಲ್ವಂತೆ, ನೀರು ಕಡಿಮೆ ಇತ್ತಂತೆ. ಸೊ ಅದರಲ್ಲಿ ನಡ್ಕೊಂಡು ಬಂದು ಆಮೇಲೆ ಅವ್ರು ಸ್ವಲ್ಪ ಸ್ಟೋನ್ ಬ್ರಿಡ್ಜ್ ಥರನೂ ಮಾಡ್ಕೊಂಡಿದ್ರಂತೆ. ಆ ಕಡೆಯಿಂದ ಈ ಕಡೆಗೆ ಬಂದು ಇಲ್ಲಿ ಟೆಂಪಲ್ ನೋಡ್ತಿದ್ರಂತೆ. ಸೊ ಈ ಟೆಂಪಲಲ್ಲಿ ಏನು ಅಂದರೆ ಇವಾಗ್ಲೂ ಭಿನ್ನ ಆಗದಿರೋ ಮೂರ್ತಿಗಳಿಗೆ, ಭಿನ್ನ ಆಗದಿರೋ ದೇವ್ರಿಗೆ ಲೋಕಲ್ ಅವ್ರು ಬಂದು ಪೂಜೆ ಮಾಡೋವಂಥದ್ದು ನಡೆಯುತ್ತಂತೆ. ಸೊ ಅದನ್ನು ಇಲ್ಲಿ ನೀವು ನೋಡ್ಬೋದು. ಸೊ ಒಳಗೆ ಹೋದ್ರೆ ನಿಮಗೆ ಎಷ್ಟೊಂದು ದೇವ್ರುಗಳು ಕೆತ್ತನೆ ಆಗಿರೋವಂಥದ್ದು, ದೇವಸ್ಥಾನದ್ದು ಅಂದರೆ ಒಂದು ಪಿಲ್ಲರ್ ಥರ ಇದ್ದು ಬಾಗಿಲುಗಳೆಲ್ಲ ಒಡೆದೋಗಿರೋ ಅಂಥ ರೂನ್ಸು, ಮತ್ತು ಅದೊಂದು ಕಂಬ ಥರ ಏನಿರುತ್ತೆ ಅದ್ರ ರೂನ್ಸು ಎಲ್ಲನೂ ಕಾಣುತ್ತೆ ಇಲ್ಲಿ ನೀವು ನೋಡೋದಕ್ಕೆ. ಹಾಗೆ ಇದು ಸಬ್ಮರ್ಜ್ ಆಗೋದಕ್ಕೆ ಅಂತ ಎವಿಡೆನ್ಸ್ನು ನಾವು ನೋಡ್ಬೋದು. ದೇವಸ್ಥಾನದ ಒಳಗೆಲ್ಲ ನೆಲ ಫುಲ್ಲು ಮರಳೇ ಇದೆ. ಸೊ ನಾನು ಆಗಲೇ ಹೇಳ್ದಂಗೆ ಇದು ಸೂರ್ಯನಾರಾಯಣ ದೇವಸ್ಥಾನ ಅಂತ ಹೇಗೆ ಐಡೆಂಟಿಫೈ ಮಾಡಿದ್ದಂದರೆ ಈ ಒಂದು ಮೂರ್ತಿಯಿಂದ. ಇಲ್ಲಿ ನಾವು ನೋಡ್ತಿದ್ದೀವಲ್ಲ ಅದು ಸೂರ್ಯನಾರಾಯಣ ಮೂರ್ತಿ. ಅಷ್ಟೇ ಅಲ್ದಿರ ಇಲ್ಲಿ ಒಂದು ವಿಶೇಷ ಏನು ಅಂದರೆ ದೇವಸ್ಥಾನದ ಗೋಡೆಗಳ ಮೇಲೂ ಒಂದು ಕೆತ್ತನೆ ಮಾಡಿರುವಂಥದ್ದು. ಅದು ಪ್ರಾಕ್ಟೀಸ್ಗೆ ಅಥವಾ ಏನಂತ ಗೊತ್ತಿಲ್ಲ. ಆಮೇಲೆ ಈ ನಂದೀಶ್ವರ ಅಂದರೆ ಅರ್ಧ ನಂದಿ ಅರ್ಧ ಮನುಷ್ಯನ ರೂಪದಲ್ಲಿರುವಂಥ ನಂದಿ ಲಿಂಗಕ್ಕೆ ಪೂಜೆ ಮಾಡ್ತಿರೋದು ನಾವು ನೋಡೋಕ್ಕೆ ಸಿಗೋದು ಇದೊಂದೇ ಕಡೆ. ಆ್ಯಕ್ಚುಲಿ ಈ ಟೆಂಪಲ್ ತುಂಬ ವ್ಯಾಸ್ಟ್ ಆಗಿದೆ. ನಾವು ಒಳಗೆ ಹೋದರೆ ಗೊತ್ತಾಗುತ್ತೆ. ಸಪ್ರೇಟ್ ಸ್ಯಾಂಕ್ಟಮ್ಸು ಅಂದರೆ ಗರ್ಭಗುಡಿಗಳ ಥರ ಮಾಡಿರೋವಂಥದ್ದು, ಮತ್ತು ವಿಗ್ರಹಗಳನ್ನ ಕೆತ್ತಿರೋವಂಥದ್ದು, ದ್ವಾರಪಾಲಕರನ್ನ ಕೆತ್ತಿರೋವಂಥದ್ದು ಇದೆಲ್ಲ ನೋಡ್ಬೋದು. ಸೊ ಆ ಒಂದು ಟೆಂಪಲ್ ಒಳಗೆ. ಬಟ್ ಈಗ ಏನು ಅಂದರೆ ಆ ಟೆಂಪಲ್ ಆಗಿ ಉಳಿದಿಲ್ಲ, ಫುಲ್ಲು ರ್ಯೂನ್ಸ್ ಆಗಿಬಿಟ್ಟು ಅದು ನೀರೊಳಗೆ ಸಬ್ಮರ್ಜ್ ಬೇರೆ ಆಗುತ್ತಲ್ವ, ಅದರಿಂದ ಫುಲ್ ಟೆಂಪಲ್ಲು ಈ ಥರ ಕಾಣುತ್ತೆ. ಸೊ ಈ ಒಂದು ದೇವಸ್ಥಾನದ ಪಕ್ಕದಲ್ಲೇ ಇಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಹಂಚೋಕ್ಕೆ ಒಂದು ಪ್ರಸಾದನ ತಯಾರು ಮಾಡೋದಕ್ಕೆ ಕಿಚನ್ ಸಹ ಮಾಡ್ಕೊಂಡಿದ್ದಾರೆ. ಸೊ ಆ ಕಿಚನಲ್ಲಿ ಅಲ್ಲೇ ಎಲ್ಲ ರೆಡಿ ಮಾಡಬೇಕು ಅಂತ ಒಳ್ಕಲ್ಲಿರ್ಬೋದು, ಮತ್ತು ಅದನ್ನೇನಾದರೂ ಮಿಕ್ಸ್ ಮಾಡೋದಕ್ಕೆ ಒಂದು ಕಲ್ಲು ಬಂಡೆಯಲ್ಲೇ ತೂತು ಥರ ಮಾಡಿಕೊಂಡು ದೊಡ್ಡದಾಗಿ ಪಾತ್ರೆ ಥರ ಮಾಡ್ಕೊಂಡಿರೋದಾಗಿರ್ಬೋದು, ಮತ್ತು ಈ ಒಂದು ಪಕ್ಕದಲ್ಲೇ ಊಟ ಮಾಡೋದಕ್ಕೆ ಆ ಒಂದು ಕಲ್ಲಲ್ಲೇ ಒಂದು ಪ್ಲೇಟು ಕಪ್ಪು ಆ ಥರ ಏನು ಬರುತ್ತೆ ಆ ಥರ ಎಲ್ಲ ಕೆತ್ಕೊಂಡಿದ್ದಾರೆ. ಅದನ್ನು ನಾವಿಲ್ಲಿ ನೋಡ್ಬೋದು. ಸೊ ದೇವಸ್ಥಾನ ರೈಟ್ ಹ್ಯಾಂಡ್ ಸೈಡ್ ಇದ್ದರೆ ಆ ಒಂದು ಕಿಚನು ಲೆಫ್ಟ್ ಹ್ಯಾಂಡ್ ಸೈಡ್ ಸಿಗುತ್ತೆ. ಸೊ ಇಷ್ಟು ನೋಡ್ಕೊಂಡ್ಮೇಲೆ ನಾವು ವಾಪಸ್ ಮತ್ತೆ ಬಂದಿದ್ದು ಕೋದಂಡರಾಮ ಟೆಂಪಲ್ ಅಂತ. ಇಲ್ಲೇ ಮೇಲೆ ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ಟೆಂಪಲ್ಲೂ ಇದೆ. ಸೊ ಅದೂ ತುಂಬ ಫೇಮಸ್ಸು. ಆಮೇಲೆ ನಿಮ್ಗೆ ಆಗಲೇ ಹೇಳಿದ್ನಲ್ಲ ಈ ಥರ ಕಲ್ಲಲ್ಲಿ ತೂತು ಯಾಕೆ ಬಂತು ಅಂತ. ಸೊ ಈ ಒಂದು ರಿವರಲ್ಲಿ ಒಂದು ಸುಳಿ ಅಷ್ಟು ಸ್ಟ್ರಾಂಗ್ ಆಗಿದೆ. ಸೊ ಸುಳಿಗಳಿಂದ ಆಗಿರೋವಂಥ ತೂತುಗಳು ಎಷ್ಟು ದೊಡ್ಡ ತೂತುಗಳಿದ್ದಾವೆ ಅಂದರೆ ಅದು ಸುಳಿದು ಅಂತ ಹೇಳೋಕ್ಕೆ ಆಗಲ್ಲ. ಸೊ ಇನ್ನೂ ಹಂಪಿಲ್ ಪ್ಲೇಸಸ್ ತೋರಿಸ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್.